ಮಹತ್ವ ಆಗ್ತಾನೆ. ನವಗಿರಿ ಅವರಿಗೆಲ್ಲ ದುಡ್ಡು ಮಾರ್ಕೆಟ್ ಸೀಮಿತ ಆಗಿದೆಯಲ್ಲ ಕನ್ನಡ, ಎಷ್ಟು ನಮಗೆ ವಿಷಯಗಳು ಬರ್ತದೆ, ಉಳಿತಾಗ್ತಾ ಇರ್ತದೆ. ಅವರಿಗೆ ಕೊಡ್ಲಿಕ್ಕೆ ಆಗ್ತದೆಯಾ, ತಾನಾಗಿ ಸಿಗಬೇಕು ಅದು ಅವರಿಗೆ ಆತ್ಮಸಂತೋಷ. ಅಥವಾ ಯಾವ ಭಾಷೆ ಕಲ್ತರೂ ಉದ್ಯೋಗ. ನಿಮ್ಮ ಮಕ್ಕಳ ಕಥೆಗಳು ಸುಧಾ ಇದರಲ್ಲೆಲ್ಲ ಬಂದಿದೆ, ಹಲವಾರು ಚಿತ್ರಗಳಲ್ಲಿ ನಿಮ್ಮ ಚಿತ್ರದ ಸಮೇತವಾಗಿ ಬಂದಿದೆ. ನೀವು ಒಬ್ಬರು ಇಲಸ್ಟ್ರೇಟರ್ಸ್ ನಿಮ್ಮ ಕತೆಗೆ. ಇದನ್ನು ನೀವು ಕೆಲವು ಕತೆಗಳಿಗೆ, ಪುಸ್ತಕಗಳಿಗೆ ಸಂತೋಷ ಸೀತ್ಲು, GS ನಾಗನಾಥ್ ಇವರಿಂದ ಬರೆಸಿದ್ದೀರಿ. ನಿಮಗೆ ನೀವು ಬರೆದಾಗ ಚಿತ್ರ ಮತ್ತು ಇನ್ನೊಬ್ಬರಿಂದ ಕಣ್ಣಿನಿಂದ ಬರೆಯುವ ಚಿತ್ರ ಇದರಲ್ಲೇನು ವ್ಯತ್ಯಾಸ ಇದೆಯಾ? ಮಕ್ಕಳಿಗೆ ಚಿತ್ರ ಮೊದಲು ಆಕರ್ಷಿಸ್ತವೆ ಅಂತ ನಾನು ತಿಳ್ಕೊಂಡಿದ್ದೇನೆ, ಆಮೇಲೆ ನಿಮ್ಮ ಬರಹ, ಅದಕ್ಕೆ ಬಣ್ಣಗಾರಿಕೆ ಹೇಗಿರಬೇಕು, ನಿಮ್ಮ ಕಲ್ಪನೆ ಏನಿದೆ ಅಂತ. ಈಗ ಮಕ್ಕಳ ಸಾಹಿತ್ಯ ಅನ್ನೋದು ಮಕ್ಕಳ ಲೋಕದೇ ಸಂಗತಿ ಆಗಿರಬೇಕು, ಮಕ್ಕಳ ಕಣ್ಣೋಟದಲ್ಲಿಯೇ ಅದು ಮೂಡಿ ಬರಬೇಕು ಅಂತ ಹೇಳ್ತೀವಲ್ಲ, ಹಾಗೆ ಚಿತ್ರಕ್ಕೂ ಅದು ಇದೆ. ದೊಡ್ಡ ದೊಡ್ಡ ಚಿತ್ರಗಾರರು ಅನ್ನೋರಿಗೂ ಕೂಡ ಮಕ್ಕಳ ಕತೆಗೆ ಚಿತ್ರ ಬರೀರಿ ಅಂತಂದರೆ ಅವರಿಗೆ ಬಾರದೆ ಹೋಗಬಹುದು, ಬರ್ಬೋದು, ಕೆಲವು ಜನರಿಗೆ ಬಾರದೇ ಹೋಗಿರ್ಬೋದು. ಅವರಿಗೆ ಅದು ಬರಬೇಕು ಅಂತಂದರೆ ಅವರು ಮಕ್ಕಳ ಜಗತ್ತನ್ನು ಪ್ರವೇಶಿಸುವವರಾಗಿರಬೇಕು. ಅಂದರೆ ಪ್ರವೇಶಿಸುವವರು ಅಂದರೆ ಆ ಮಕ್ಕಳ ಮೇಲಿನ ಪ್ರೀತಿ ಇರಬೇಕು, ಆ ಬಾಲ್ಯದ ಕಣ್ಣೋಟಗಳು ಅವರ ತಲೆಯೊಳಗೆ ಇರಬೇಕು. ಮಕ್ಕಳು ಹೇಗೆಲ್ಲ ಆಟ ಆಡುವಾಗ ಹೇಗಿರ್ತಾರೆ, ಚಕ್ರ ಗಾಡಿ ಉಳಿಸುವಾಗ ಹೇಗಿರ್ತಾರೆ, ಅವರು ಏನೆಲ್ಲ ಮರದ ಮೇಲೆ ಯಾವ ರೀತಿ ಕೀಟಲೆಗಳನ್ನು ಮಾಡ್ತಾರೆ, ಶಾಲೆಗಳಲ್ಲಿ ಅವರ ವರ್ತನೆಗಳ ಅವೆಲ್ಲ ಚಿತ್ರ. ನೀವು ಒಬ್ಬರು ಚಿತ್ರಕಾರರಾಗಿದೆ, ನಾವು ಚಿತ್ರ ಬಿಡಿಸೋರು ಮೊದಲು ನಾವು ಯೋಚನೆ ಮಾಡ್ತೇವಲ್ಲ, ಯೋಚನೆ ಮಾಡಿದ ಕೂಡಲೇ ಏನಾಗ್ತದೆ, ಆ ಚಿತ್ರ ಮೊದಲು ನಮ್ಮ ಮನಸ್ಸಿನಲ್ಲಿ ಮೂಡ್ತದೆ, ಆಮೇಲೆ ಅದನ್ನು ನಾವು ಚಿತ್ರ ರೂಪಕ್ಕೆ ಇಳಿಸ್ಲಿಕ್ಕೆ ಹೋಗ್ತೀವಿ. ಅಂತಹ ಸಹಜವಾದ ಪ್ರೀತಿ ಇದ್ದರೆ, ಬಾಲ್ಯದ ಕಣ್ಣೋಟ ಅವರಿಗಿದ್ದರೆ ಆವಾಗ ಅದನ್ನು ಒಳ್ಳೆಯದಾಗಿ ಬರಿಬೋದು. ಮುಖ್ಯವಾಗಿ ಏನು ಅಂತಂದರೆ, ಮಕ್ಕಳ ಸಾಹಿತ್ಯದ ಎಷ್ಟು ಮಹತ್ವದ್ದು ಅಲ್ಲಿ ಚಿತ್ರಗಾರನೂ ಅಷ್ಟೇ ಮಹತ್ವ ಆಗ್ತಾನೆ. ನವಗಿರಿ ನಂದ ಅಂತ ನೀವು ಕೇಳಿದಿರ, ಅವರು ಚಿತ್ರ ಬರಿತಾ ಇದ್ರು. ಅವರು ಚಂದಮಾಮದ ಎಡಿಟರ್ ಆಗಿದ್ರು ಕನ್ನಡ ವಿಭಾಗದಲ್ಲಿ. ಅವರು ವಾಸ್ತವವಾಗಿ ಹೇಳ್ಬೇಕು ನಮ್ಮ ಊರಿನವರೇ, ಅವರು ಹೌದಾ, ಹೊಸಬೆಟ್ಟಿನವರೇ. ನವಗಿರಿ ನಂದ ಅಂದರೆ ಹೊಸಬೆಟ್ಟಿನ ಮಗ ಅಂತಲೇ. ಅವರು ಅದೇ ಊರಿನವರು. ಅವರು ವ್ಯಂಗ್ಯ ಚಿತ್ರಗಳನ್ನು ಬರೆದಿದ್ದಾರೆ, ಕನ್ನಡ ಪರ್ವದಲ್ಲೆಲ್ಲ ನೋಡಿರ್ಬೋದು. ಅವರ ಕತೆಗೂ ಅವರ ಚಿತ್ರಗಳನ್ನೇ ಬರೆದಿದ್ದಾರೆ. ಅವರನ್ನು ನೆನಪಿಸುವಾಗ ನಿಮ್ಮದು ಸಹ ಬರ್ತದೆ, ನೀವು ಸಹ ಕಥೆಯನ್ನು ಚಿತ್ರವನ್ನು ನೀವು ಒಬ್ಬರೇ ಬರೆದಿದ್ದೀರಿ. ಅಲ್ಲ, ಮರೆಯವರು ಇದ್ದಾರೆ, ತುಂಬ ಜನ ಆ ರೀತಿ ಮಾಡ್ತಾರೆ. ಕನ್ನಡದಲ್ಲಿ ನನ್ನ ಹತ್ರ ಚಿತ್ರಗಾರನಾಗಿ ಅಷ್ಟು ಯಶಸ್ಸನ್ನು ನನ್ನ ಹತ್ರ ಪಡೀಲಿಕ್ಕೆ ಆಗಲಿಲ್ಲ, ನನಗೆ ಅದು ಗೊತ್ತಿದೆ. ನಮ್ಮಲ್ಲಿ ನಮ್ಮ ಗುಜ್ಜಾರಪ್ಪ ಅವರು ಇದ್ದಾರಲ್ಲ, ಅವರು ತುಂಬ ಆಕರ್ಷಕವಾಗಿ ಮಕ್ಕಳ ಇದಕ್ಕೂ ಚಿತ್ರ ಬರೀತಾರೆ. ಅವರು ಕಾಮಿಕ್ ಸ್ಟ್ರಿಪ್ಸ್, ಮಹಾತ್ಮ ಗಾಂಧಿ ಇದರದ್ದೆಲ್ಲ ಕಾಮಿಕ್ ಸ್ಟ್ರಿಪ್ ರೂಪದಲ್ಲಿ ಬರೆದಿದ್ದಾರೆ. ಆ ರೀತಿ ಮಾಡಿ. ಮತ್ತೆ ಹಿಂದೆ ರಷ್ಯನ್ ಬುಕ್ಗಳು ತುಂಬ ಬರ್ತವೆ, ನವ ಕರ್ನಾಟಕ ಪಬ್ಲಿಕೇಶನ್ಸ್ ಬರ್ತಿದ್ದು. ಹೌದು. ಮತ್ತೆ ಚಿಲ್ಡ್ರನ್, ಅವರು ರಾದುಗಾ ಪ್ರಕಾಶನ ಹೇಳಿ ಚಿಲ್ಡ್ರನ್ ಟ್ರಸ್ಟ್ ಅಂದ್ರೆ ಕಡಿಮೆ ಬೆಲೆಯಲ್ಲಿ ರಷ್ಯಾದ ಪುಸ್ತಕಗಳೆಲ್ಲ ಮಾಡ್ತಾರೆ. ಅದರಲ್ಲಿ ಚಿತ್ರ ಎಷ್ಟು ಚೆನ್ನಾಗಿದೆ. ಚಿಲ್ಡ್ರನ್ ಟ್ರಸ್ಟ್ ಬುಕ್ ಟ್ರಸ್ಟ್ ಏನಾ, ಚಿಲ್ಡ್ರನ್ ಬುಕ್ ಟ್ರಸ್ಟ್ ಇದೆ, ಅವ್ರದ್ದು ಚಿತ್ರಗಳು ಚೆನ್ನಾಗಿದೆ. ನ್ಯಾಷನಲ್ ಬುಕ್ ಟ್ರಸ್ಟ್ ಅಂತಿದೆ, ಅದರಲ್ಲೆಲ್ಲ ಶಂಕರ್ ಪಿಳ್ಳೆ ಅವರದೇ ಚಿಲ್ಡ್ರನ್ ಬುಕ್ಸ್ ಟ್ರಸ್ಟ್ ಅಲ್ಲ? ಹೌದು, ಅವರೇ ಶುರು ಮಾಡಿದ್ರು. ಅವರ ವ್ಯಂಗ್ಯ ಚಿತ್ರಗಾರರಾಗಿ ಕೊನೆಗೆ ಮಕ್ಕಳ ಸಾಹಿತ್ಯಕ್ಕೆ ಹೋದ್ರು ಅವರು. ಅವರ ಪುಸ್ತಕಗಳು ತುಂಬಾ ಜನಪ್ರಿಯ ಆಯಿತು. ಅವರು ಮಕ್ಕಳ ಬೊಂಬೆಗಳನ್ನೆಲ್ಲ ಮಗುವಾಗಿ ಇರುವುದು ದೊಡ್ಡ ಸಾಧನೆ. ನಾನು ನಿಮ್ಮ ಹತ್ರ ಹಿಂದೆ ಹೇಳಿದಾಗೆ KK ಹೆಬ್ಬಾರರ ಮುಖ್ಯ ಗುರಿ ನಾನು ಮಕ್ಕಳಾಗಿ ಚಿತ್ರ ಬರೀಬೇಕು. ಮಕ್ಕಳ ಒಂದು ಅಂದರೆ ಒಬ್ಬ ಉತ್ತಮ ಚಿತ್ರಗಾರನಾಗಿದ್ದುಕೊಂಡು ಮಕ್ಕಳ ಆಗುವಂಥ ಮನಸ್ಸಿರ್ತದೆಯಲ್ಲ, ಆ ಮನಸ್ಸನ್ನು ತೆರೆದುಕೊಂಡು ಬರೆದ ಅಂತಂದರೆ ಅದನ್ನು ಮಕ್ಕಳಿಗೆ ಮುಟ್ಟಿಯೇ ಮುಟ್ತದೆ. ಅಂದರೆ ಅವರು ಯಾವ ರೀತಿ ಇದನ್ನು ಇಷ್ಟಪಡ್ತಾರೆ ಮತ್ತು ಮಕ್ಕಳಾಗಿದ್ದಾಗ ಹೇಗೆಲ್ಲ ಚಿತ್ರಣಗಳು ಬರ್ತದೆ ಅನ್ನೋದು ಅವರಿಗೆ ಗೊತ್ತಾಗ್ತಾ ಹೋಗ್ತದಲ್ಲ, ಹಾಗಾಗಿ ಆಗ್ತದೆ ಅಂತ. ಈ ಮಕ್ಕಳ ಸಾಹಿತ್ಯಕ್ಕೆ ತುಂಬ ಇದು ಅಂದರೆ ಏನು ಕೊರತೆ ಅಂತಂದರೆ ಚಿತ್ರಕಲಾವಿದರದ್ದು ಕೊರತೆ ಇದೆ. ನಮ್ಮ ಅಷ್ಟು ಸರಿಯಾಗಿ ಮಕ್ಕಳಲ್ಲೂ ಜಗತ್ತನ್ನು ತೆರೆದುಕೊಂಡಂಥವರು ಚಿತ್ರಗಾರರು ನಮಗೆ ಸಿಗಬೇಕು ಅಂತ. ಮತ್ತು ಆ ಚಿತ್ರಗಾರರು ಸಿಕ್ಕಿದರೆ ಪ್ರಕಾಶಕರು ಏನು ಮಾಡ್ತಾರೆ, ಅವರಿಗೆಲ್ಲ ದುಡ್ಡು ಮಾರ್ಕೆಟ್ ಸೀಮಿತ ಆಗಿದೆಯಲ್ಲ ಕನ್ನಡದ್ದು, ಹಾಗಾಗಿ ಅವರಿಗೆ
ನ್ಯಾಯಯುತವಾದ ಸಂಭಾವನೆ ಕೊಡಲಿಕ್ಕೆ ಆಗೋದಿಲ್ಲ. ಆವಾಗ ಅವರು ಬೇರೆ ಕೆಲಸದಲ್ಲಿ ಅದನ್ನೇ ಜೀವನ ಇದು ಮಾಡ್ಕೊಂಡಿದ್ದವರು ಬೇರೆ ಕೆಲಸದಲ್ಲಿ ತೊಡ್ಕೊಳ್ತಾರೆ. ಆದರೂ ಈಗ ಒಂದಿಷ್ಟು ಜನ ಬರಿತಾ ಇದ್ದಾರೆ. ನಿಮಗೆ ಯಾರು ಇಷ್ಟ ಚಿತ್ರ? ಸಂತೋಷ್ ಚಿತ್ಲು. ನನಗೆ ವೈಯಕ್ತಿಕವಾಗಿ ಅವರ ಬಣ್ಣ ಮತ್ತು ಅವರ ಚಿತ್ರ ನನಗೆ ಭಾಳ ಇಷ್ಟ ಆಗುತ್ತೆ. ಸಂತೋಷ್ ಚಿತ್ಲು ಅವರು ಬರೀತಾರೆ. ತುಂಬ ಜನಕ್ಕೆ ಅವರು ಬರೆದು ಕೊಟ್ಟಿದ್ದಾರೆ. ಅವರು ಮಾಡ್ತಾ ಇರ್ತಾರೆ. ನಂದು ಭಾಳ ಪುಸ್ತಕಕ್ಕೂ ಅವರು ಮಾಡಿದ್ದಾರೆ. ಈ GS ನಾಗನಾಥ್ ಅವರು ಕೂಡ ಮಾಡ್ತಾರೆ. ಆವಾಗ ಹೇಳಿದಾಗೆ ಗುರುದತ್ ಸಂಕೇತ ಅವರು ಯಾವುದೋ ಇದಕ್ಕೂ ಮಾಡಿದ್ದಾರೆ. ಹೀಗೆ ಅನೇಕ ಜನ ಮಾಡೋರು ಇದ್ದಾರೆ, ಮಾಡ್ತಾರೆ. ಇದಕ್ಕೆ ಕಾಮಿಕ್ ಸ್ಟ್ರಿಪ್ಗಳು ಏನಾರು ಪೈಪೋಟಿ ಕೊಡ್ತದ? ನಿಮ್ಮ ಮಕ್ಕಳ ಸಾಹಿತ್ಯಕ್ಕೆ ಫ್ಯಾಂಟಮು, ಶೂಜ, ಡಾಬು ಇಂಥ ಚಿತ್ರಗಳಿಗೆ ಈ ಚಿತ್ರಗಳ ಈಗ ರಾಮು ಶಾಮು ಅಂತ ಅನಂತ ಪೈ ಅವರು ಮಾಡಿದರು, ಅಮರ ಚಿತ್ರಕಥಾ ಇವರೆಲ್ಲ ಮಾಡಿದರು. ಇದಕ್ಕೆ ಪೈಪೋಟಿ ಕೊಡ್ತದೋ ಅಥವಾ ಪೂರಕವಾಗಿದೆ? ಪೂರಕ ಆಗ್ತದೆ, ಪೈಪೋಟಿ ಇಲ್ಲ. ಪೈಪೋಟಿ ಅದನ್ನೆಲ್ಲ ಪ್ರಾರಂಭಿಕದಲ್ಲಿ ಅದನ್ನ ನೋಡ್ತಾ ಆಮೇಲೆ ಏನ್ ಮಾಡ್ತಾರೆ, ಒಂದು ಒಳ್ಳೆ ಇದನ್ನು ನೋಡ್ಲಿಕ್ಕೆ ಶುರು ಮಾಡ್ತಾರೆ, ಓದಲಿಕ್ಕೆ ಶುರು ಮಾಡ್ತಾರೆ. ಚಂದಮಾಮದ ಇಲಸ್ಟ್ರೇಟಿವ್ ಕಾರ್ಟೂನ್ಸ್ ಅದು ಸಹ ಪೂರಕ ಆಗಿಲ್ವಾ ಅಂತ ನಿಮ್ಮ ಅಂತ? ಚಂದಮಾಮ ಆವಾಗ ಚಿತ್ರಗಳಿಂದಲೇ ಮಕ್ಕಳನ್ನೆಲ್ಲ ಸೆಳೀತಾ ಇತ್ತು. ಹೌದು. ಆದ್ರೆ ಅಲ್ಲಿಯ ಕಥೆಗಳು ಎಲ್ಲರೂ ಮಕ್ಕಳ ಕಥೆಗಳಲ್ಲ. ಅಂದ್ರೆ ಒಬ್ಬ ಜಮೀನ್ದಾರನಿದ್ದನು, ಜಾನಪದ ಮಾದರಿ ಅಥವಾ ಮಕ್ಕಳ ಕಣ್ಣೋಟದ್ದಲ್ಲ. ಹೀಗೆ ಬರೀತಾರೆ. ಅದು ಮಕ್ಕಳು ಓದಬಾರ್ದು ಅಂತಲ್ಲ, ಓದ್ಬೋದು ಪೂರಕ. ಆದರೆ ಈ ಮಕ್ಕಳ ಕಣ್ಣೋಟದಲ್ಲಿ ಏನು ಆಗಿರ್ತದೆ ಅದನ್ನು ಬೇಗ ಮಕ್ಕಳು ಅದನ್ನು ತಾವೇ ಅದರಲ್ಲಿ ಒಂದು ರೀತಿಯ ಪಾತ್ರಗಳಾಗಿ ಅದನ್ನು ಅನುಭವಿಸ್ತಾ ಇರ್ತಾರೆ. ಅದರಿಂದ ಅವರಿಗೆ ಮತ್ತಷ್ಟು ಹೆಚ್ಚಿನ ಖುಷಿ ಬರ್ತದೆ. ಆಮೇಲೆ ಅಂಥವನ್ನೆಲ್ಲ ವಿಸ್ತಾರಕ್ಕೆ ಅವರು ಓದಲಿಕ್ಕೆ ಶುರು ಮಾಡ್ತಾರೆ. ಆದರೆ ಈಗಿನ ಮಕ್ಕಳು ನಗರ ಪ್ರದೇಶಗಳಲ್ಲಿ ಇದ್ದಾರೆ. ಅವರಿಗೆ ಈ ಬಾಲ್ಯ ನಿಮ್ಮ ಇದು ಅರ್ಥ ಆಗುತ್ತೆ, ನಿಮ್ಮ ಸಂವೇದನೆಗಳು ಅಂತ? ಅದು ಸಂವೇದನೆಗಳು ಅಂದರೆ ಯಾರಿಗೆ ಬೇಕಾದರೂ ಅದು ಅರ್ಥ ಆಗುತ್ತೆ ಓದೋರಿಗೆ. ಈಗಿನ ಮಕ್ಕಳಿಗೂ ಈಗ ಅವರು ಇಲ್ಲಿದ್ದರೂ ಕೂಡ ಯಾವುದೇ ಪರಿಸರದಲ್ಲಿ ಅವರಿಗೆ ಒಂದು ಏನು ಸಂತೋಷ ಆಗಿದೆ, ಅವರಿಗೆ ಒಂದಿಷ್ಟು ಮುಕ್ತತೆ ಸಿಕ್ಕಿದೆ ಅಂದರೆ ಅದೇ ಪರಿಸರವನ್ನು ಅವರು ತಮಗೆ ಪೂರಕವಾಗಿ ಕಟ್ಕೊಳ್ತಾರೆ. ಅವರು ಮಕ್ಕಳ ಜಗತ್ತೇ ಹಾಗೆ. ಅಂದರೆ ನಾವು ಮಕ್ಕಳಾಗಿರ್ಬೇಕು ಅಂತಂದರೆ ಆ ಮಕ್ಕಳಾಗಿದ್ದಾವಾಗ ಯಾವಾಗಲೂ ನಾವು ಅಸಂತೋಷಕ್ಕೆ ಹೋಗೋದೇ ಕಡಿಮೆ. ಒಂದು ಯಾರೂ ಇಲ್ಲ ಅಂತಂದರೆ ಒಂದು ಕಲ್ಲಿನ ಸಂಗಡ ಆದರೂ ಮಾತಾಡ್ತೀವಿ, ಕೊರಡಿನ ಸಂಗಡ ಆದರೂ ಮಾತಾಡ್ತೀವಿ, ಮರವನ್ನಾದ್ರೂ ಮಾತಾಡಿಸ್ಕೊಂಡು ನಿನಗೆ ನೀರು ಬೇಕಾ ಗೊಬ್ಬರ ಬೇಕಾ ಅಂತ ಏನನ್ನೆಲ್ಲ ಹೇಳ್ಕೊಂಡು ಆರಾಮಾಯ್ತಾ ಅಂತ ಅದ್ರ ಹತ್ರ ಮಾತಾಡ್ಕೊಂಡು ಅವರು ತಮ್ಮ ವೇಳೆಯನ್ನು ಕಳೀತಾ ಇರ್ತಾರೆ. ಮತ್ತು ನಾವು ಏನು ಮಾಡ್ತೇವೆ, ಮುಂದಿನ ಇದಕ್ಕೆ ಭಾಳ ತರ್ಕ ಮಾಡ್ತೀವಿ. ಈಗ ಇದನ್ನು ಅನುಭವಿಸೋದನ್ನು ಬಿಟ್ಟು ಮುಂದೆ ಏನಾಗ್ತದೆ ಅಂತ ಹೇಳಿ ಯೋಚನೆ ಮಾಡಿ ತರ್ಕ ಮಾಡಿ ನಾವು ಚಿಂತೆಗೊಳಗಾಗ್ತೇವೆ. ಆದರೆ ಮಕ್ಕಳಲ್ಲಿ ಅಂಥ ತರ್ಕ ಇಲ್ಲ. ಅವರು ಈಗಣದ ಅನುಭವಿಸ್ತಾ ಇರ್ತಾರೆ. ಮತ್ತೆ ಏನು ಮಾಡ್ತಾರೆ ಅಂತ ಅಂದರೆ ಯಾವುದನ್ನು ಆಳವಾಗಿ, ಈಗ ಒಂದು ಪೆಟ್ಟಾಯ್ತಂದರೆ ಆಗಿದ್ದಾಗ ಒಂದು ಸರಿ 10 ಬಿಟ್ಟು ಮುಗಿಸ್ಬಿಟ್ರು ಅಂತ. ಅಥವಾ ಒಬ್ರಿಗಿಬ್ರಿಗೆ ಜಗಳ ಆಯ್ತು ಅಂದರೆ ಮತ್ತೊಂದು ಸರಿ ಚಾಕ್ಲೇಟ್ ಹಿಂಗೆ ತೋರಿಸಿಕೊಳ್ಳೆ ಅವರಿಬ್ಬರು ಕೈ ಹೆಗಲ ಮೇಲೆ ಹಾಕ್ಕೊಂಡು ಹೋಗ್ಬಿಟ್ರು. ನಾವು ಹಾಗಲ್ಲ, ನಾವು ಯಾಕೆ ಮಾತಾಡ್ದ, ಯಾಕೆ ಇದಾಯಿತು ಅದನ್ನು ಮರೀಲಿಕ್ಕೆ ಮತ್ತು ನಮ್ಮ ತಲೆಯೊಳಗೆ ಅದನ್ನು ಇಟ್ಕೊಳ್ತೀವಿ. ಆದರೆ ಈಗಿನ ಬಾಲ್ಯ, ಮಕ್ಕಳ ಬಾಲ್ಯ ಮೊಬೈಲ್ನಿಂದ ಈಗ ಜೀವನ ಸ್ಟಾರ್ಟ್ ಆಗ್ತದೆ. ಮಗು ಹೊತ್ತಾಗ ಮೊಬೈಲ್ ಕೊಡ್ತಾರೆ, ಚಿತ್ರ ನೋಡ್ತಾರೆ. ಇವರು ಈ ಬಾಲ್ಯಗಳು ಮೊಬೈಲಿನಿಂದ ನಿಜವಾದ ಬಾಲ್ಯ, ನಮ್ಮ ಕಲ್ಪನೆಯ ಬಾಲ್ಯ ಅದರಿಂದ ಮುರುಟಿ ಹೋಗ್ತಾ ಇದೆಯಾ ಹೇಗೆ ಅಂತ, ಅದು ಬೇರೆ ಆಯಾಮದಲ್ಲಿ ತಿರುಗ್ತಾ ಇದೆಯಾ? ಅದು ಮೊಬೈಲ್ನಿಂದ ಮುರುಟಿ ಹೋಗ್ತದೆ ಅಂತ ನಾವೇನು ಹೇಳೋಂಗಿಲ್ಲ. ಅಂದರೆ ತಂತ್ರಜ್ಞಾನ ಬದಲಾದ ಹಾಗೆ ಅದನ್ನು ಉಪಯೋಗಿಸ್ಕೊಳ್ಳು. ಮೊಬೈಲ್ನಿಂದಲೂ ಎಷ್ಟೋ ನಮಗೆ ವಿಷಯಗಳು ಬರ್ತದೆ, ಒಳಿತಾಗ್ತಾ ಇರ್ತದೆ. ಆವಾಗಲೇ ಹಿಡಿದಾಗೆ ಮಕ್ಕಳಿಗೆ ಏನು ಅಂತಂದರೆ, ನಾವು ಮೊದಲು ಒಳ್ಳೆಯ ಪರಿಸರವನ್ನು ಅವ್ರಿಗೆ ನಿರ್ಮಾಣ ಮಾಡಿಕೊಡ್ಬೇಕು. ನಾವು ಒಂದು ದಿವಸ ಹುಡುಗರಿಗೆ ಕಥೆನೂ ಹೇಳಲಿಲ್ಲ, ಪುಸ್ತಕನೂ ತೋರಿಸ್ಲಿಲ್ಲ, ಚಿತ್ರನೂ ತೋರಿಸ್ಲಿಲ್ಲ, ನಾವೊಂದು ಮೊಬೈಲ್ ಹಿಡ್ಕೊಳ್ಳೋದು, ಅವ್ರ ಹತ್ರ ಒಂದು ಮೊಬೈಲ್ ಕೊಟ್ಟರೆ ಅದು ಹಾಗೆ ಆಗ್ತಾ ಹೋಗ್ಬೋದು. ಇಲ್ಲದೇ ಇದ್ದರೆ ನೀವು ಒಂದಿಷ್ಟು ಕತೆ ಇದು ಅನ್ನು ಹೇಳ್ತಾ ಅದರಲ್ಲಿ ಅವರಲ್ಲಿಯ ಒಳ್ಳೆತನವನ್ನು ಹೆಚ್ಚು ಉತ್ತೇಜಿಸಿದರೆ ಮೊಬೈಲ್ ನೋಡುವಾಗಲೂ ಕೂಡ ಅವನು ಒಳ್ಳೆಯದಕ್ಕೆ ಹೋಗ್ತಾ ಇರ್ತಾನೆ. ಎಂತಂದರೆ ಅವನಿಗೆ ಅದೇ ಆಸಕ್ತಿಯಾಗಿ ಬೆಳೀತಾ ಇರ್ತದೆ. ಹಾಗಾಗಿ ನಾವು
ಒಳ್ಳೆಯವರಾಗಿರೋದು ಕೂಡ ಬಹಳ ಮುಖ್ಯ ಆಗಿರ್ತದೆ. ನೀವು ಮಾದರಿಯಾಗಿರ್ಬೇಕು. ನೀವು ಮೊಬೈಲ್ ಮೊಬೈಲ್ ನೋಡ್ತಾರೆ, ಪುಸ್ತಕ ಓದಿದ್ರೆ ಪುಸ್ತಕ. ಮತ್ತೆ ಅವರು ಏನು ಮಾಡ್ತಾರೆ ಅಂದರೆ ಮಕ್ಕಳು ನಾವು ಬರೀದೇ ಬೋಧನೆ ಮಾಡಿದರೆ ಅವರು ಇಷ್ಟಪಡೋದಿಲ್ಲ. ನಾವು ಮಾಡಿದ್ದನ್ನು ಅನುಕರಿಸ್ತಾ ಇರ್ತಾರೆ. ನಾವು ಹೇಳಿದ್ದು ಅವ್ರಿಗೆ ಆಗೋದಿಲ್ಲ, ನೀವು ಮಾಡಬೇಡ ಅಂದ್ರೆ ಮಾಡ್ತೀನಿ ಅಂತ ಮಾಡ್ತಾರೆ. ಹೀಗಾಗ್ತದೆ. ನಾವೇ ಪುಸ್ತಕ ಹಿಡ್ಕೊಂಡು ಓದ್ತಗೊಂಡ್ರೆ ಅವನು ಒಂದು ಪುಸ್ತಕ ಹಿಡ್ಕೊಂಡು ನೋಡ್ಲಿಕ್ಕೆ ಶುರು ಮಾಡ್ತಾನೆ. ಹೀಗೆ ಅಂತ ಪರಿಸರವನ್ನು ಮಾಡೋದು ಕೂಡ ಭಾಳ ಮುಖ್ಯ ಆಗ್ತದೆ. ಮತ್ತು ಈ ತಂತ್ರಜ್ಞಾನದೊಂದಿಗೆ ನಾವು ಹೋಗಲೇಬೇಕು. ಈಗ ನಮಗೆ ಈಗ AI ಬಂದಿದೆ, ಅದೆಲ್ಲ ಮಾಡಿಕೊಡ್ತದೆ, ಏನಪ್ಪ ಮುಂದೆ. ಆದರೆ ಆ ಕಾಲವೇ ಅದನ್ನು ನಿರ್ಣಯಿಸ್ತದೆ ಮತ್ತು ಹೊಸ ಮಾರ್ಗಗಳ ತೆರೆದುಕೊಳ್ತದೆ. ಆದರೆ ನಿಮ್ಮ ಕಾಲಕ್ಕೂ ಈಗಿನ ಕಾಲಕ್ಕೂ ಸ್ವಲ್ಪ ವ್ಯತ್ಯಾಸ ಏನಂದರೆ, ಈಗೆಲ್ಲ ಒಂದೇ ಮಗು ಅಥವಾ 2 ಮಗು. ನಿಮ್ಮ ಕಾಲದಲ್ಲಿ 8 ಮಕ್ಕಳು ಇದ್ದರು. ನಿಮ್ಮ ಕಾಲದಲ್ಲಿ ನಿಮ್ಮ ಮಕ್ಕಳಿಗೆ ಸ್ವೇಚ್ಛಾಚಾರವಾಗಿ ಬಿಟ್ಟಿದ್ದರು. ಅವರಿಗೆ ಮಕ್ಕಳ ಬಗ್ಗೆ ಒಂದು ಕಾಳಜಿ ಇರಲಿಲ್ಲ. ಈಗಿನ ಮಕ್ಕಳು ಓವರ್ ಥಿಂಕಿಂಗ್ ಮಾಡ್ತಾರೆ. ಹೆತ್ತವರು ತುಂಬ ಪ್ರೆಜರ್ ಆಗ್ತಾ, ಬೆಳಿಗ್ಗೆ ಆ ಕ್ಲಾಸ್ ಹೋಗು, ಸಂಜೆ ಈ ಕ್ಲಾಸ್ ಹೋಗು. ಈಗ ಅವರು ಆಟವೇ ಆಡ್ತಾ ಇಲ್ಲ ಅಂತ. ಆ ಬಾಲ್ಯಕ್ಕೂ ಈ ಬಾಲ್ಯಕ್ಕೂ ಮತ್ತು ಅವರು ಜಿಮ್ಮಿಗೆ ಹೋಗ್ತಾರೆ ಈಗ ಮಕ್ಕಳು. ಇದರ ಸ್ಥಿತಿ ಅಂದಾಗೆ ಅದು ನಿಜ. ಅದನ್ನು ನಾವು ಹಿರಿಯರಾದವರು ತಿಳ್ಕೊಳ್ಬೇಕು. ಮಕ್ಕಳಿಗೆ ಅವ್ರು ಸ್ಕೂಲಿಗೆ ಹೋಗ್ಬೇಕು, ಹೌದು, ಅದ್ರ ಜೊತೆಗೆ ಮತ್ತೆ ಅದು ಕಲಿ, ಇದು ಕಲಿ, ಇದು ಕಲಿ ಅಂತ ಒತ್ತಡ ಆಗಬಾರ್ದು. ಅವರಿಗೆ ಆಸಕ್ತಿ ಇದ್ದರೆ, ಚಿತ್ರಕ್ಕೆ ಆಸಕ್ತಿ ಇದೆ ಚಿತ್ರ ಕಳಿಸಿ, ಸಂಗೀತಕ್ಕೆ ಆಸಕ್ತಿ ಎಲ್ಲದನ್ನು ಮಾಡಿ ಅಂದರೆ ಅವ್ರು ಹ್ಯಾಂಗೆ ಮಾಡ್ಲಿಕ್ಕಾಗ್ತದೆ? ಯಾವುದೂ ಆಗೋದಿಲ್ಲ. ಮತ್ತು ಒತ್ತಡ ಆಗ್ತದೆ. ಆಟಕ್ಕೂ ಕೊಡಿ, ಗೆಳೆಯರ ಸಂಗಡನೂ ಬಿಡಿ. ನಿಮ್ಮ ಪರಿಸರದಲ್ಲಿ ನೀವು ಎಷ್ಟು ಒಳ್ಳೆಯದನ್ನು ಅವರಿಗೆ ಕೊಡ್ಲಿಕ್ಕೆ ಆಗ್ತದೆಯೋ ತಾನಾಗಿ ಸಿಗಬೇಕು. ಅದು ಅವರಿಗೆ ಆತ್ಮಸಂತೋಷ ಸಿಗಬೇಕು. ಆ ರೀತಿಯಲ್ಲಿ ಮಾಡಬೇಕೆ ವಿನ ಒತ್ತಾಯ ಆಗಬಾರ್ದು. ಒತ್ತಾಯ ಆದ ಕೂಡಲೇ ಒತ್ತಡ ಆದ ಕೂಡಲೇ ನೀವು ಹೇಳಿದ ಹಾಗೆ ಅವರಿಗೆ ಸಿಟ್ಟು ಬರಲಿಕ್ಕೆ ಶುರುವಾಗ್ತದೆ. ಅಂದರೆ ತಂದೆ ತಾಯಿಗಳು ತಾವು ಏನು ಆಗಿಲ್ಲ ಅದನ್ನು ಮಕ್ಕಳ ಮೂಲಕ ಪ್ರೆಜರ್ ಮಾಡಿ ಅದೇ ಸಂಗೀತಗಾರರಾಗಿ ಇದಾಗಿ ಎಲ್ಲ ವಿಷಯ ತಿಳ್ಕೊಳ್ಳಿ ಅಂತ. ಅದು ಆಗೋದಿಲ್ಲ. ಇಂಗ್ಲೀಷ್ ಕಲೀರಿ. ಇಂಗ್ಲೀಷು ಈಗ ನಿಮ್ಮಲ್ಲಿ ನಿಮ್ಮ ಬಾಲ್ಯ ಪ್ರಾಥಮಿಕ ಶಿಕ್ಷಣಕ್ಕೆ ಗೌರ್ಮೆಂಟ್ ಸ್ಕೂಲಲ್ಲಿ ಎಲ್ಲ ವ್ಯವಸ್ಥೆ ಇದೆ. ಅಲ್ಲಿ ಕ್ವಾಲಿಫೈಡ್ ಟೀಚರ್ ಇದ್ದಾರೆ, ಕ್ವಾಲಿಫೈಡು ಅವರು ಎಲ್ಲ ಕಲ್ತಿರ್ತಾರೆ. ಆದರೆ ಅಲ್ಲಿಗೆ ಸೇರಿಸೋದಿಲ್ಲ. ಅಲ್ಲಿ ಇನ್ನೊಂದು ಕಡೆ ಡೊನೇಷನ್ ಇಂಗ್ಲೀಷ್ ಕಲಿಸ್ತಾರೆ, ಅಲ್ಲಿ ಕಲಿಸ್ತಾರೆ. ಇದರಲ್ಲಿ ಪೇರೆಂಟ್ಸ್ಗಳಿಗೆ ಪಾಠ ಎಷ್ಟು ಮಾಡಬೇಕಾಗುತ್ತೆ? ಹೌದು, ಇಂಗ್ಲೀಷು ಕಲಿಸ್ತಾರೆ ಅಂತಂದರೆ ಒಟ್ಟಾರೆ ಸಾರ್ವಜನಿಕ ಅಭಿಪ್ರಾಯದಲ್ಲಿ ಏನಾಗಿದೆ, ಇಂಗ್ಲೀಷ್ ಕಲಿತರೆ ಮಾತ್ರ ಅವನ ಬದುಕಿಗೆ ಏನು ಆಧಾರ ಸಿಗ್ತದೆ. ಅಂದರೆ ಅದು ನಮಗೆ ಉದ್ಯೋಗವನ್ನು ಕೊಡುವ ಭಾಷೆ ಅಂತ. ಹೀಗೆ ಅದು ಇಂಗ್ಲೀಷ್ ಮೇಲಿನ ಪ್ರೀತಿಯಿಂದ ಮಾಡೋದಲ್ಲ ಅದು. ನನ್ನ ಮಗ ಏನಾದರೂ ಒಂದು ಒಳ್ಳೆ ಉದ್ಯೋಗ ಗಳಿಸ್ಬೇಕು, ಅದು ಸಿಗಬೇಕು ಅಂದರೆ ಇಂಗ್ಲೀಷ್ ಓದಬೇಕು, ಹೀಗೆ ಭಾವನೆ ಬಂದುಬಿಟ್ಟಿದೆ. ಅದು ಕೂಡ ಆಗಬೇಕು ಅಂತಂದರೆ ಅನೇಕ ಉದಾಹರಣೆಗಳಿದ್ದಾವೆ. ಕನ್ನಡದಲ್ಲಿ ಒಂದು ಮಾತೃಭಾಷೆಯನ್ನು ಚೆನ್ನಾಗಿ ಕಲ್ತುಬಿಟ್ರೆ ಬೇರೆ ಭಾಷೆಯನ್ನು ಅವರು ಸುಲಭವಾಗಿ ಕಲಿತಾರೆ. ಆಮೇಲೆ ಬೇರೆ ಭಾಷೆ ಬೇಡ ಅಂತ ಅಲ್ಲ, ಅದನ್ನು ಸಂಗಡ ಕಲ್ತ್ಕೊಂಡು ಹೋಗ್ಬೋದು. ನಮ್ಮ ತಮ್ಮನೇ IPS ಅವನು ಕನ್ನಡ ಮೀಡಿಯಮ್ನಲ್ಲಿ ಓದಿದ್ದಾನೆ. ಹೀಗೆ ಅನೇಕ ಉದಾಹರಣೆಗಳನ್ನು ನಾವು ಈ ನಾರಾಯಣ ಮೂರ್ತಿಯವರು, ವಿಜ್ಞಾನಿಗಳು, ಇವರನ್ನು ಯಾರನ್ನು ತಗೊಂಡ್ರೆ ಅವರೆಲ್ಲ ಕನ್ನಡ ಮೀಡಿಯಮ್ನಲ್ಲಿ ಮೊದಲು ಓದೋರೇ ಆಗಿದ್ವಲ್ಲ. ಆದರೆ ಜನರಲ್ಲಿ ಬಂದಿರೋದು ಅದೇ. ಅದರಿಂದ ಏನು ಉದ್ಯೋಗ ಸಿಗ್ತದೆ ಅನ್ನೋದು, ಜೀವನ ಭದ್ರತೆ ಸಿಗ್ತದೆ ಅನ್ನೋದು ನಂಬಿಕೆ ಆಗಿದೆ ಇಂಗ್ಲೀಷ್ನ ಬಗ್ಗೆ. ಹಾಗಾಗಿ ಒತ್ತಾಯದಿಂದ ಮಕ್ಕಳನ್ನು ಅಲ್ಲಿಗೆ ಸೇರಿಸ್ತಾ ಇದ್ದಾರೆ. ಅದರಿಂದ ಏನಾಗ್ತಾ ಇದೆ ಅಂದರೆ ಆ ಮಕ್ಕಳಿಗೆ ಮಾತೃಭಾಷೆಯಲ್ಲಿ ಸಿಕ್ಕಷ್ಟು ಪ್ರೌಢಿಮೆ ಬೇಗ ಅದರಲ್ಲಿ ಕಷ್ಟ ಆಗ್ತದೆ ಅವರಿಗೆ. ಇದನ್ನು ಕಲ್ತ್ಕೊಂಡು ಅದನ್ನು ಕಲಿಯೋದಾದರೆ ಅವರಿಗೆ ಸುಲಭ ಆಗ್ತಿತ್ತು. ಎಷ್ಟೋ ಪ್ರತಿಭೆಗಳಿಗೆ ತೊಂದರೆ ಆಗಿದೆ. ಈಗ ಭಾಷಾತೀತವಾಗಿ ಈಗ ಗೂಗಲ್ ಟ್ರಾನ್ಸ್ಲೇಟರ್ ಹಾಕಿದರೆ ಅಥವಾ ನೀವೊಂದು ಗೂಗಲ್ ಲೆನ್ಸ್ ಹಾಕಿದರೆ ಅದು ಯಾವ ಭಾಷೆಗೂ ಟ್ರಾನ್ಸ್ಲೇಟ್ ಆಗುತ್ತೆ. ಈಗ ಯೂಟ್ಯೂಬಲ್ಲಿ ನೀವೀಗ ಮಾತಾಡ್ತಾ ಇದ್ದೀರಿ, ನಿಮ್ಮ ಇಟೇಲಿ ಭಾಷೆಯವರು, ಫ್ರೆಂಚಿನವರು ಎಲ್ಲ ಸಿ ಅಂತ ಒಂದಿದೆ ಈಗ ಯೂಟ್ಯೂಬ್ನ ಕೆಳಗೆ, ಅವರು ಆಟೋ ಟ್ರಾನ್ಸ್ಲೇಟ್ ಆಗುತ್ತೆ. ಎಲ್ಲ ಭಾಷೆಗಳಿಗೆ ಮಿಷಿನ್ಗಳು ಟ್ರಾನ್ಸ್ಲೇಟ್ ಮಾಡ್ತಾ ಇದೆ ಈಗ. ಅಂದರೆ ಭಾಷೆಯ ಈ ತಂತ್ರಜ್ಞಾನ ಬೆಳೆದು ನೀವು ಹೇಳಿದ್ರಲ್ಲ ಇಂಗ್ಲೀಷೇ ಇಂಪಾರ್ಟೆಂಟು ಅಂತ ತಿಳ್ಕೊಂಡು, ಆದರೆ ಈಗ ನೀವು ಗೂಗಲ್ ಲೆನ್ಸ್ ಹಾಕಿದರೆ ಇದೇ ಚಿತ್ರ ಇಟೇಲಿಯಲ್ಲಿ ಬರ್ತದೆ, ಫ್ರೆಂಚಿನಲ್ಲಿ ಬರ್ತದೆ, ನೀವು ಉಪಯೋಗಿಸಿರ್ಬೋದು. ತಂತ್ರಜ್ಞಾನ ಭಾಷೆಯಿಂದ ಮೇಲೆ ಇದು ಸಹ ಈ ಸಂವಹನ ಸಹ ನಮ್ಮ ಈ ಚಾನಲ್ ಸಹ 12% ಜನ ಕನ್ನಡ ಗೊತ್ತಿಲ್ಲದವರು ಅವರ ಭಾಷೆಯಲ್ಲಿ ನೋಡ್ತಾ ಇದ್ದಾರೆ.
ನಮ್ಮ ತಂತ್ರಜ್ಞಾನ ಅಂದರೆ ಹೇಳಿದ್ದು ತಂತ್ರಜ್ಞಾನ ನೀವು ಹೇಳಿದ್ರಲ್ಲ ಆಯಾ ಕಾಲಘಟ್ಟದಲ್ಲಿ ಬದಲಾಗ್ತಾ ಹೋಗ್ತದೆ. ಭಾಷಾತೀತವಾಗಿ ಮನುಷ್ಯ ವಿಶ್ವಮಾನವ ಆಗ್ತಾ ಇದ್ದ ಅಂತ ಕಾಣ್ತಾ ಇದೆ. ಹಾಗೆ ನಿಮ್ಮ ಅದು ಇನ್ನೂ ಹೆಚ್ಚು ಪ್ರಚಾರ ಆದ್ಮೇಲೆ ಅದಾಗುತ್ತೆ, ಅಥವಾ ಯಾವ ಭಾಷೆ ಕಲ್ತರೂ ಉದ್ಯೋಗ ಸಿಗ್ತದೆ ಅಥವಾ ಪ್ರಾವೀಣ್ಯತೆ ಪಡಿಬಹುದು ಅನ್ನೋದು ಬಂದ ಮೇಲೆ ಅವರು ಹೆಚ್ಚು ಮಾತೃಭಾಷೆ ಕಡೆಗೆ ಮತ್ತೆ ಬರುವ ಸಾಧ್ಯತೆಗಳು ಇರಬಹುದು. ಅದೇ ನಮ್ಮ ಕನ್ನಡದ ಬಹುತೇಕ ಸಾಹಿತಿಗಳು ಆಂಗ್ಲ ಶಿಕ್ಷಕರು ಅಲ್ಲ, ಆಂಗ್ಲ MA. ಈಗ ಪಿ ಲಂಕೇಶ್, ಯು ಆರ್ ಅನಂತಮೂರ್ತಿ, ನಿಮ್ಮ BC ರಾಮಚಂದ್ರ ಶರ್ಮಾ, ಎಲ್ಲರೂ ಇಂಗ್ಲೀಷ್ ಅಂದರೆ ಒಂದು ಭಾಷೆಯನ್ನು ಚೆನ್ನಾಗಿ ಕಲ್ತ್ರೆ ಇನ್ನೊಂದು ಭಾಷೆ ಚೆನ್ನಾಗಿ ಮಾತಾಡ್ಬೋದು ಅಂತ ಕಾಣ್ತದಲ್ವ? ಹೌದು, ಭಾಷೆ ಒಂದು ಭಾಷೆ ಸರಿಯಾಗಿ ಮಾಡಿದ್ರೆ ಇಲ್ಲದೇ ಇದ್ರೆ ಯಾವುದು ಭಾಷೆ ಮಾಡೋದಿಲ್ಲ. ಆದರೆ ಇದರ ಹೆತ್ತವರ ಒತ್ತಡ ಜಾಸ್ತಿ ಇದೆ ಅಂತ ಕಾಣ್ತದೆ. ನಾನು ನಿಮ್ಮ ಹತ್ರ ಒಂದು ಸಾಂದರ್ಭಿಕ ಹೇಳಬೇಕಾಗುತ್ತಿಲ್ಲ. ನಾನೊಂದು 10 ದಿನ ಫ್ರಾನ್ಸಿನಲ್ಲಿ ಒಂದು ಟೀಚರ ಮನೆಯಲ್ಲಿ ಇದ್ದೆ. ಅಲ್ಲೊಂದು ಸ್ಕೂಲಲ್ಲಿ ನಾನೊಂದು ವ್ಯಂಗ್ಯಚಿತ್ರ ಕಾರ್ಯಾಗಾರಕ್ಕೆ ಓದಿಗಿದ್ದಾಗ ಅಲ್ಲಿ ಫ್ರೆಂಚ್ ಅವರು ನಾವು ಅಲ್ಲಿ ಆ ಸ್ಕೂಲು ಸೇಂಟ್ ಜೂಸ್ ಅಂತ 300 ಕಿಲೋಮೀಟ್ರ್ ಪ್ಯಾರಿಸಿನ ಕೆಳಗಿನ ಊರು. ಆಗ ಅವ್ರ ಹೆತ್ತವರು ಮಾಸ್ಟರ್ ಆಗಿದ್ದರು. ಅವರ ಮನೆಯಲ್ಲಿ ನಮಗೆ ಅಲ್ಲಿ ಲಾಡ್ಜಿಂಗ್ ಇರಲಿಲ್ಲ. ಅವರ ಮನೆ ಅವರು ಹೇಳೋ ಗೋಳು ಅಂದರೆ ಹೆತ್ತವರು ತುಂಬ ಪ್ರೆಷರ್ ಆಗ್ತಾರದ್ದ. ಅವರ ಪ್ರಾಥಮಿಕ ಶಾಲೆಯಲ್ಲಿ ಸಹ ಅಲ್ಲಿ ಸಹ ಈ ಸರ್ವಾಂತರ್ಯಾಪಿಯಾಗಿದೆ ಅಂತ ನಾನು ಹೇಳೋದು ಈ ಗೋಳು ಅಲ್ವಾ? ಅದೇ ಎಲ್ಲ ಕಡೆಗೂ ಅದು ಹೆಚ್ಚು ಅಂತಾರಾಷ್ಟ್ರೀಯವಾಗಿ ಪ್ರಚಾರ ಆಗಿದೆಯಲ್ಲ ಇಂಗ್ಲೀಷು. ಮತ್ತು ಎಲ್ಲಿ ಹೋದರೂ ಉದ್ಯೋಗ ಅದರಲ್ಲಿ ಬಿಟ್ಟರೆ ಸಿಗ್ಬೋದು ಅನ್ನುವ ಭಾವ ಎಲ್ಲ ಕಡೆಗೂ ಬೆಳೆದಿದೆ. ಹಾಗಾಗಿ ಪಾಲಕರ ಒತ್ತಡನೇ ಅದು. ನಿಮಗೆ ಹೀಗೆ ಬರೆಯುವಾಗ ಇಂಗ್ಲೀಷಲ್ಲಿ ಬರೀರಿ ಅಂತ ಯಾರು ಒತ್ತಡ ಬಡ್ದಿಲ್ವ? ಯಾರಾದರೂ ಸ್ಕೂಲಿಗೆ ಹೋದಾಗ ನೀವು ಕನ್ನಡ ಪುಸ್ತಕ ತೋರಿಸಿದಾಗ ಮಕ್ಕಳು ನೀವು ಇಂಗ್ಲೀಷಲ್ಲಿ ಬರೀತಿದ್ರೆ ಮಾರ್ಕೆಟ್ ಹೆಚ್ಚು ಮಾಡೋದು. ನಮ್ಮಲ್ಲಿ ಏನಾಗಿದೆ, ಎಲ್ಲ ಕನ್ನಡ ಇದ್ದವರೇ ಹೆಚ್ಚಾಗಿದೆ. ನೀವು ಅಲ್ಲಿ ಬೇರೆ ಪ್ರಕಾಶಕರು ಇವರೆಲ್ಲ ಹೇಳ್ತಾ ಇದ್ದಾರೆ ನಿಮ್ಮದು ಇಂಗ್ಲೀಷಲ್ಲಿ ಮಾಡಿ ಅಂತ, ಟ್ರಾನ್ಸ್ಲೇಷನ್ ಆದರೆ ಹೆಚ್ಚು ಮತ್ತು ಇದಾಗ್ತದೆ ಅಂದರೆ ಹೆಚ್ಚು ಜನರಿಗೆ ತಲುಪ್ತದೆ ಅಂತ ಹೇಳ್ತಾ ಇದ್ದಾರೆ. ಅದು ಇನ್ನೂ ಆಗಿಲ್ಲ. ಅದು ಮಾಡಬೇಕು ಅಂತ ಇದ್ದೀರಿ, ಅದು ಮಾಡಬೇಕು.